ಒಂದು ಹಸಿರುಗಾಡಿನ ಮಧ್ಯೆ ಸುಂದರವಾದ ಕಾಡಿತ್ತು. ಆ ಕಾಡಿನಲ್ಲಿ ರಾಜನಂತೆ ಸಿಂಹ ಶೂರನಾಗಿದ್ದ. ಅವನ ಜೊತೆ ಬುದ್ಧಿವಂತ ಮೊಲ ಚಿನ್ನಿ, ಸ್ನೇಹಶೀಲ ಆನೆ ಗಪ್ಪು, ಚುರುಕು ಕೋತಿ ಟಿಂಕು ಮತ್ತು ಶಾಂತ ಜಿಂಕೆ ಮಿಲಿ ವಾಸಿಸುತ್ತಿದ್ದವು. ಎಲ್ಲರೂ ಸಂತೋಷವಾಗಿ ಒಟ್ಟಿಗೆ ಬದುಕುತ್ತಿದ್ದರು. ಒಂದು ದಿನ ಕಾಡಿನಲ್ಲಿ ಭಾರೀ ಬರ ಬಂದಿತು. ನದಿ ಒಣಗತೊಡಗಿತು. ಹಣ್ಣುಗಳು ಕಡಿಮೆಯಾದವು. ಪ್ರಾಣಿಗಳು ತುಂಬ ಚಿಂತಿತರಾದವು. ಸಿಂಹ ಶೂರನು ಸಭೆ ಕರೆದು, ನಾವು ಒಟ್ಟಾಗಿ ಪರಿಹಾರ ಹುಡುಕೋಣ ಎಂದನು. ಆಗ ಮೊಲ ಚಿನ್ನಿ, ಕಾಡಿನ ಹಿಂದಿನ ಬೆಟ್ಟದ ಬಳಿ ಒಂದು ಹಳೆಯ ಸರೋವರ ಇದೆ, ಅಲ್ಲಿ ನೀರಿರಬಹುದು ಎಂದು ಹೇಳಿತು. ಎಲ್ಲಾ ಪ್ರಾಣಿಗಳೂ ಸೇರಿ ಆ ಸರೋವರವನ್ನು ಸ್ವಚ್ಛ ಮಾಡಿದರು. ಆನೆ ಗಪ್ಪು ದೊಡ್ಡ ಕಲ್ಲುಗಳನ್ನು ತೆಗೆದನು. ಕೋತಿ ಟಿಂಕು ಮರಗಳಿಂದ ಹಣ್ಣುಗಳನ್ನು ತಂದುಕೊಟ್ಟನು. ಜಿಂಕೆ ಮಿಲಿ ಎಲ್ಲರಿಗೂ ಧೈರ್ಯ ತುಂಬಿತು. ಕೆಲವೇ ದಿನಗಳಲ್ಲಿ ಸರೋವರ ಮತ್ತೆ ನೀರಿನಿಂದ ತುಂಬಿತು. ಕಾಡು ಮತ್ತೆ ಹಸಿರಾಯಿತು. ಪ್ರಾಣಿಗಳು ಸಂತೋಷದಿಂದ ನೃತ್ಯ ಮಾಡುತ್ತಾ ಸಂಭ್ರಮಿಸಿದರು. ಸಿಂಹ ಶೂರನು, ಒಗ್ಗಟ್ಟು ಮತ್ತು ಸ್ನೇಹ ಇದ್ದರೆ ಯಾವುದೇ ಸಮಸ್ಯೆ ದೊಡ್ಡದಲ್ಲ ಎಂದು ಹೇಳಿದನು. ಪಾಠ: ಒಟ್ಟಾಗಿ ಕೆಲಸ ಮಾಡಿದರೆ ಎಲ್ಲ ಕಷ್ಟಗಳನ್ನೂ ಗೆಲ್ಲಬಹುದು. ಹಸಿರು, ಸಿಂಹ, ಆನೆ, ಮೊಲ.